ತಿದ್ರಮ್ಮ ಅಡುಗೆ ಮನೆಯಲ್ಲಿ ಮೀನು ಪಾಂಪ್ಲೆಟ್ ಮೀನು ಟವಾ ಫ್ರೈ ಮಾಡೋಣ ಅಂತ. ಇದು ಕಬಾಬಿಗೆ ಇದು ಕಲಿಸ್ತಾ ಇದ್ದೀನಿ ಟವಾ ಫ್ರೈಗೆ. ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು. ಈಗ ಉಪ್ಪು ಅಷ್ಟೇ ಹಾಕಿದ್ದೀನಿ, ಸ್ವಲ್ಪ ಖಾರ ಪುಡಿ ಹಾಕ್ತೆ, ಮೊಟ್ಟೆ ಒಂದೆರಡೂವರೆ ಕೆ ಜಿ ಇದೆ ಮೀನದು. ಆಮೇಲೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ಹಾಕ್ತೆ. ನೆಕ್ಸ್ಟ್ ಕಬಾಬ್ ಪೌಡರು ನಿಮ್ಗೆ ಎಷ್ಟು ಬೇಕಷ್ಟು ಅಳತೆ ತಕ್ಕಷ್ಟು ಕಬಾಬ್ ಪೌಡ್ರು. ನಿನಗೆ ಅಂದರೆ ಕಲರ್ ಜಾಸ್ತಿ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದು ಕಲರ್. ಎಲ್ಲ ಸರಿ. ಮತ್ತೆ ಅಲ್ಲೇನಕ್ಕೆ ಇಟ್ಟಿದ್ದೀರಾ? ಅದು ಸಾಂಬಾರು ಮಾಡೋಕ್ಕೆ ಪಾಟ್ಲಕ್ ಮೀನು ಸಾಂಬಾರು ಮಾಡೋದು ತೋರಿಸ್ತೀರಾ? ನಾನು ಮಾಡಲ್ಲ ಕಣಪ್ಪ, ಅದು ಮೀನು ಸಾರು ನನಗೆ ಮಾಡೋಕ್ಕಿಲ್ಲ, ಅಜ್ಜಿ ಮಾಡೋದು. ಓ ಅಜ್ಜಿನಾ? ಅಮ್ಮ ಮೀನು ಸಾರು ಮಾಡೋದು ಗಜ್ಜು ತೋರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಎಣ್ಣೆ ಹಾಕೋದು ಗಜ್ಜು, ಆಮೇಲೆ ಮೆಣಸಿನ್ಕಾಯಿ ಹಾಕೋದು, ಹಸಿಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಹಾಕೋದು ಒಗ್ಗರಣೆಗೆ, ಮೀನು ಸಾಂಬಾರಿಗೆ. ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು. ಆಗ ಈರುಳ್ಳಿ ಎಣ್ಣೆ ಬಿಡಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು, ಟೊಮೊಟೊ ಹಾಕಬೇಕು, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದೆಲ್ಲ ಸ್ವಲ್ಪ ಹಸಿ ಎಲ್ಲ ಹೋಗಿ ಬ್ರೌನ್ ಕಲರ್ ಬರೋವರೆಗೂ ಕೈ ಆಡಿಸ್ತಾ ಇರಬೇಕು. ಇದೇನು ಪಕ್ಕದಲ್ಲಿ ಟವಾ ಫ್ರೈ. ಆಮೇಲೆ ಸ್ವಲ್ಪ ಲೈಟಾಗಿ ಮೆಂತ್ಯ ಸೊಪ್ಪು ಹಾಕಬೇಕು ಅದರೊಳಗೆ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ನಾನು ಟವಾ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ತಗನದು ಬಿಸಿ ಬಿಸಿ ಹಂಚಿನ ಮೇಲೆ ಇಡುವುದು. ಸ್ವಲ್ಪ ಇದಕ್ಕೆ ರುಚಿ, ಒಂದು ಸ್ವಲ್ಪ ರುಚಿ ಹಾಕ್ಬೇಕು. ಸ್ವಲ್ಪ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಇದು ಅದಂಗೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ರುಚಿಗೆ ತಕ್ಕೊಂಡು ಉಪ್ಪು, ಸಾಲ್ಟ್. ಆಮೇಲೆ ಇದೇನಮ್ಮ ಹಿಂಗೆ ಎತ್ತಿದ್ದೀರಾ? ಅದೇ ಟವಾ ಫ್ರೈ. ವಾಟ್ ಇಸ್ ದ ಫ್ರೈ? ಟವಾ ಫ್ರೈ. ಯಾ, ವೆರಿ ಗುಡ್ ಮೈ ಸನ್, ವೆರಿ ಗುಡ್. ಯಾವ ಮೀನ ಇದು ಹಂಗಂತ ಅವಾಗಲೇ ಕೇಳಿದ್ ಮತ್ತೆ ನಾನು. ಯಾವ ಪಾಂಪ್ಲೆಟ್. ನೀವು ಮುಳ್ಳು 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 ತಿನ್ನಲ್ಲ ಅಂತಿರಲ್ಲ, ಅದಕ್ಕೆ ತಂದಿರೋದು. ಕ್ಯಾಟ್ಲಕ್ಕು ಅಂದ್ರೆ ಮತ್ತೆ ಅವಾಗ ಸಾಂಬಾರಿಗೆ ಇಟ್ಟಿರೋದಲ್ಲಿ ಅಜ್ಜಿ ಮಾಡ್ತಿರಲ್ಲ ಅದಲ್ಲ, ಅದಕ್ಕೆ ಮಾಡ್ತಾರ ಇರೋದು. ಇದು ತವಾ ಫ್ರೈ ಮಾಡ್ತಾ ಇರೋದು. ಅಂದ್ಬಿಟ್ರೆ ಮಗನೇ ನಿನ್ಗೆ ಇವತ್ತು ಬಾಯಲ್ಲಿ ಜೊಲ್ ಸುರಿಯೋದೆ. ಭೋಜನ ಇದಕ್ಕೆ ಚಟ್ನಿ ಮಾಡ್ತೀವಿ, ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದೇನು ಹಾಕ್ತಿದ್ದೀರಾ? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಮೀನು ಸಾಂಬಾರಿಗೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಇಲ್ಲಿ ಇಷ್ಟು ಬೇಗ ಹಿಂಗಾಗೋಯ್ತು ನಮ್ಮ ಟವಾ ಫ್ರೈ. ಬ್ರೌನ್ ಆಗಬೇಕು, ಫುಲ್ಲು ಗರಿ ಗರಿ ಈ ಥರ ಆಗಬೇಕು. ಚೆನ್ನಾಗಿರುತ್ತೆ, ತಿನ್ನೋ ಟೇಸ್ಟಿಯಾಗಿರುತ್ತೆ. ನಮ್ಮ ಅಜ್ಜಿ ಮಾಡೋದು ಇವತ್ತು ಮೀನು ಸಾರು. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಖಾರ ರುಬ್ಬಿರೋದು ಸ್ವಲ್ಪ ಆಡಿಸ್ಕೊಂಡು ಖಾರ ರುಬ್ಬಿರೋದು ಮಾಡಿಬಿಟ್ಟು ಒಗ್ಗರಣೆ
ಒಗ್ಗರಣೆಗೆ ಹುಯ್ಯೋದು. ಒಗ್ಗರಣೆಗೆ ಹುಯ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಸಾಂಬಾರು ಸೊಪ್ಪು ಈರುಳ್ಳಿ ಎಲ್ಲ ವಾಸನೆ ಹೋಗೋವರೆಗೂ ಒಂಚೂರು ಕುದಿಯೋಕ್ಕೆ ಬಿಡಬೇಕು. ಇದನ್ನು ಟೊಮೊಟೊ, ಕಾಯಿ, ಕಡಲೆ, ಚಕ್ಕೆ, ಗಸಗಸೆ, ಆಮೇಲೆ ಲವಂಗ, ಮೆಣಸು ಹಾಕಿದ್ರಾ? ಹಾಕ್ಬಿಟ್ಟು ರುಬ್ಬಬೇಕು. ಅದೇನು ಸೊಪ್ಪು? ಅದು ಸಾಂಬಾರು ಸೊಪ್ಪು ಮೇಕೆ ಎಲ್ಲ ಸಾಂಬಾರೆಲ್ಲ ಆದ್ಮೇಲೆ ಉದುರ್ಸೊಪ್ಪು. ಹೇಳಿದ್ರಲ್ಲ ಅಜ್ಜಿ, ಅದ ಇದು ಖಾರ ಇದು ಮಾಡೋದು, ಮಸಾಲೆ ಮಾಡಿರೋದು. ಈಗ ರಡೆ ಕುಯ್ಯೋದು. ರಡಕ್ಕೆ ಹೋದು ತಿರುಗಿ ಮತ್ತೆ ಸಾಂಬಾರು ನೀರು ಹಾಕಿ ಒಂದೇ ಸಮ ಸಾಂಬಾರು ಕೂಡಿಸ್ಬೇಕು. ಆಮೇಲೆ ಹುಳಿ ಮತ್ತೆ ಉಪ್ಪು ಎರಡು ಹಾಕಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಸಾಂಬಾರು ಸೊಪ್ಪು ಉದ್ರಿಸ್ಬಿಟ್ಟು ಮಾಡಿ ಅದು ಖಾರ ಪುಡಿ, ಧನಿಯಾ ಪುಡಿ, ಖಾರ ಪುಡಿ ಹಾಕೋದು. ಮಸಾಲೆನ ಹಾಕಿದ್ಮೇಲೆ ಮೀನು ಹಾಕ್ತೀನಿ ಬಾರಪ್ಪ ಅಂತ ಹೇಳಿದ್ನಲ್ಲ. ಅದಕ್ಕೆ ನೋಡಿ ಇವಾಗ ಹಾಕ್ತಿದ್ದೀನಿ. ಹಾಕಿ ಮಸಾಲೆನ ಹಾಕಿದ್ಮೇಲೆ ಮೀನು ತೊಳೆದು ಇಟ್ಕೊಂಡು ಅಚ್ಚುಕಟ್ಟಾಗಿ ಕ್ಲೀನಾಗಿ ಒಂದೊಂದಾಗಿ ಸಾರೊಳಕ್ಕೆ ಹಾಕಬೇಕು ಮೀನ. ಈಗ ಹುಳಿ ಉಪ್ಪು ಎಲ್ಲನ ಹಾಕಿದ್ದೀನಿ. ಮೀನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಟ್ಟು ಕುದಿಸ್ಬಿಟ್ಟು ಅದ್ರ ಮ್ಯಾಗ ಸಾಂಬಾರು ಸೊಪ್ಪು ಉದ್ರಿಸ್ಬಿಟ್ಟು ಬಿಡಬೇಕು. ಅಷ್ಟೇ ಕೆಲಸ ಮೀನಿನ ಸಾಂಬಾರಿಂದು